ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೆಸೆಂಟ್ ನಾನು ಗೌರಿಬಿದನೂರಾಗಿದ್ದೀನಿ. ನಮ್ಮ ಕಾವ್ಯಕ್ಕೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಹಾಗಾಗಿ ಮನೆಗೆ ಎಲ್ಲ ನೀಟಾಗಿ ಸಾಮಾನು ಜೋಡಿಸ್ಕೋಬೇಕು ಅಂತೇಳಿ ಬೆಳಗಿನ ಜಾವ 6 ಗಂಟೆಗೆ ಇಲ್ಲಿಗೆ ಬಂದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಆ ಕೂದಲು ಕಳ್ಳಿ ಕೂದಲಾಗಿದೆ ನೋಡಿ. ಮನೆ ಯಾವ ಥರ ಇದೆ ಅಂತೇಳಿ ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಥರ ಇದೆ ಸಿಚುವೇಶನ್ ಪ್ರೆಸೆಂಟು. ಎಲ್ಲನೂ ಇಲ್ಲೂ ಕುತ್ಕೊಳ್ಳೋಕ್ಕೇನು ಜಾಗ ಇರಲಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದಾರೆ ದೊಡ್ಡ ದೊಡ್ಡದಾಗೆ. ಹಾಗೆ ಇದು ಡಬಲ್ ಬೆಡ್ರೂಮ್ ಆಗಿರೋದ್ರಿಂದ ಸೊ ಆ ಕಡೆನೂ ಐಟಮ್ ಹಾಕಿದ್ದಾರೆ, ಈ ಕಡೆನೂ ಐಟಮ್ ತುಂಬ ಹಾಕಿದ್ದೀವಿ. ಜಸ್ಟ್ ಬೆಳಗಾಮಿಂದ ಐಟಮ್ ತಂದು ಇಲ್ಲಿ ಹಾಕಿರೋದಷ್ಟೇ, ಇದನ್ನೇನು ಜೋಡಿಸಿಲ್ಲ. 1 ಮಂತ್ 1.5 ಮಂತ್ ಆಗಿದೆ. ಸೊ ಯಾವ ಥರ ಆಗಿದೆ ನೋಡಿ ಮನೆ ಅಂತೂ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಮಿನಿಮಮ್ ಅಂದರೂ ನಮಗೆ 1 ವಾರ ಬೇಕೇ ಬೇಕು, ನಾವು ಹೆಂಗೆ ಜೋಡಿಸ್ತೀವಿ ಅಂತಂದ್ರೂ. ಹಾಂ ನೋಡಿ, ಕಳಚ್ಕೊಂಡು ಬೀಳ್ತೈತೆ ಕಣೆ, ಅದು ನೀಟಾಗಿ ಫಿಟ್ ಮಾಡಬೇಕು. ಇದು ಕಿಚನ್, ದೇವ್ರ ಮನೆ. ಇನ್ನು ಮನೆ ಪಕ್ಕದಾಗ ಎಷ್ಟು ಜಾಗ ಇದೆ ನೋಡಿ, ಸ್ಪೇಷಿಯಸ್ ಆಗಿ ಬಟ್ಟೆ ಹಿಂಡ್ಕೋಬೋದು, ಪಾತ್ರೆ ಕುತ್ಕೊಂಡು ಬೆಳ್ಕೋಬೋದು. ಹಾಗೆ ಮಕ್ಳಿಗೆ ಆಡೋಕ್ಕೆ ತುಂಬಾ ಚೆನ್ನಾಗಿದೆ. ಇನ್ನು ನಾನು ಬೆಳಗಿನ ಜಾವ ಬಂದಿರೋದ್ರಿಂದ ನಿದ್ದಿಲ್ಲ ಅಂತೇಳಿ ಗಿರೀಶನ ಮಲಿಕೊಂಡಿತ್ತು. ಇನ್ನು ಮನೆ ಎದುರುಗಡೆನೇ ದೊಡ್ಡ ಹಾಸ್ಟ್ಲು, ಗರ್ಲ್ಸ್ ಹಾಸ್ಟ್ಲು. ಸುತ್ತೂರು ಅಷ್ಟೊಂದು ಮನೆಗಳಿಲ್ಲ, ಫುಲ್ಲು ಬಯಲು. ನೀಟಾಗಿ ಎಲ್ಲ ಪಾತ್ರೆ ಜೋಡಿಸ್ತಾ ಇದ್ದಾರೆ. ಇನ್ನು ಎಷ್ಟು ಪಾತ್ರೆ ಇದೆ. ಇನ್ನು ನಾವು ಪಾತ್ರೆ ಬೆಳಗ್ಗೆ ಸಾಕಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದನೇ ತಿಂಡಿ ತಂತು. ಗಿರೀಶನ ಇಡ್ಲಿ, ಚಿತ್ರಾನ್ನ, ಪೂರಿ. ನೋಡು ಬನ ರಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅಷ್ಟೊತ್ತಿಗೆ ಇದು ಬೇಯಲಿ, ಅಷ್ಟೊತ್ತಿಗೆ ಕ್ಲೀನಿಂಗ್ ಎಷ್ಟೋವರೆಗೂ ಬಂದಿದೆ ಅಂಥೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇದರಲ್ಲಿ ಎಲ್ಲ ಸಾಮಾನು ಇದ್ವು, ಅವನ್ನೆಲ್ಲ ನೀಟಾಗಿ ತೆಗ್ದಾಕಿದ್ದೀವಿ. ಇನ್ನು ರೂಮು ಎಲ್ಲ ಐಟಮ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ನೆಲ ಒರೆಸಿ, ಬರೀ ಹಾಸಿಗೆಗಳು, ಬೆಡ್ಶೀಟು, ತಲ್ದಿ ಮಾತ್ರನೇ ಇಕ್ಕಿದೆ. ನೋಡಿ ಎಷ್ಟು ಕ್ಲೀನಾಗಿದೆ ಅಂತೇಳಿ. ಇನ್ನು ಕಬೋರ್ಡು ಕ್ಲೀನ್ ಮಾಡಿದ್ದೀವಿ. ಇನ್ನು ಬಟ್ಟೆ ಜೋಡಿಸ್ಕೊಂಡಿಲ್ಲ, ಈ ಥರ ಕಬೋರ್ಡ್ ಕೊಟ್ಟಿದ್ದಾರೆ. ಎಲ್ಲ ಕ್ಲೀನ್ ಆದಮೇಲೆ ಒಂದು ಸಲ ನಿಮಗೆ ನೀಟಾಗಿ ತೋರಿಸ್ತೀನಿ ಯಾವ ಥರ ಜೋಡಿಸ್ಕೊಂಡಿದ್ದೀವಿ ಅಂತೇಳಿ. ಹಾಲ್ ಈ ಥರ ಇದೆ. ಇನ್ನೂ 1 ದಿವಸ 2 ದಿವಸ ಬೇಕು ನಮಗೆ ಸೆಟ್ ಆಗೋಕ್ಕಿದೆಲ್ಲ.
ನೆಕ್ಸ್ಟ್ ಡೇ ಟಿ ವಿ ಫಿಟ್ ಮಾಡೋಕ್ಕೆ ಬಂದಿದ್ರು. ಸೊ ಫಿಟ್ ಮಾಡಿ ಹೋದರು. ಜಸ್ಟ್ ಈ ಥರ ಕಾಣ್ತಿದೆ ಇವಾಗ. ಈ ಥರ ಸ್ಪೀಡು, ಓಹೋ. ಇವಾಗ ಧೃತಿ ಹಾಡ್ತಾಳೆ, ನೋಡೋಣ ಯಾವ ಥರ ಇರ್ತಾಳೆ ಅಂತೇಳಿ. ಒಂಚೂರು ಸ್ಪೀಡ್ ಇರಲಿ ಅಣ್ಣ. ಸರಿ ಸರಿ ಅಪ್ಪ ನನಗೂ ಇಷ್ಟಿಡು. ಗುಡ್ ಮಾರ್ನಿಂಗ್ ಗೈಸ್. ಚಡ್ಡಿ ಉದುರುತ್ತೈತೆ. ಏ ಬೇಡ ಪಾಪ ಫೀಲ್ ಆಗುತ್ತೆ ಮತ್ತೆ. ಯಾಕೆ ವಾಷಿಂಗ್ ಮಿಷಿನ್ ಫಿಟ್ ಮಾಡ್ತಿದ್ದಾರೆ ನೀಟಾಗಿ. ಕಾವ್ಯಕ್ಕ ಕಾಫಿ ಕುಡ್ಕೊಂಡು ಚಿಲ್ ಆಗ್ತಿದ್ದಾರೆ. ಧೃತಿ ಅಡ್ಮಿಷನ್ಗೆ ಹೋಗ್ತಿದ್ದಾರೆ, ರೆಡಿ ಆಗಿದ್ದಾಳೆ. ಟೆಸ್ಟ್ ಇದೆ, ತೋರ್ಸು. ಇವಳು ಹೋಗ್ತಿದ್ದಾಳ. ನಿಮಗೆ ಓವೆನ್ ತೋರಿಸ್ತೀನಿ ಬನ್ನಿ. ಸೊ ಬಿರಿಯಾನಿ ಮಾಡೋಕ್ಕೆ ಗ್ರಿಲ್ ಮಾಡ್ತಿದ್ದಾರೆ. ಚಿಕನ್ ಗ್ರಿಲ್ ಆಗ್ತಾ ಇದೆ. ಬಿರಿಯಾನಿ ಮಾಡೋದಕ್ಕೆ ಇಲ್ಲೆಲ್ಲ ಹಚ್ಚಿಕ್ಕಿದ್ದೀವಿ. ಇನ್ನು ಆಲ್ಮೋಸ್ಟ್ ಅರ್ಧ ಬಿರ್ಧ ಸೆಟ್ ಮಾಡ್ಕೊಂಡಿದ್ದೀವಿ. ಇನ್ನು ಅರ್ಧ ಭಾಗ ಇನ್ನು ಎತ್ತಿಕ್ಕದಿದೆ. ಸೊ ಬಟ್ಟೆ ನೋಡಿ ಅರ್ಧ ಮಡ್ಚಿದ್ದೀನಿ, ಇನ್ನು ಅರ್ಧ ಮಡ್ಚೋದೈತೆ.
ಗಿರೀಶನ ಯಾಕೋ ಸೀರಿಯಸ್ ಆಗೈತಪ್ಪ. ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ತುಂಬ ಇಷ್ಟಪಟ್ಟರು ಹುಡುಗರು. ಇನ್ನು ಅದಾದಮೇಲೆ ಕಾವ್ಯಕ್ಕ ಸ್ಕೂಲ್ಗೆ ಹೋಗ್ತಿರುತ್ತಲ್ವ, ಬರೋ ದಾರಿಯಲ್ಲಿ ನೇರಳೆಹಣ್ಣು ಗಿಡ ಇತ್ತಂತೆ, ಹಂಗೆ ಕಿತ್ಕೊಂಡು ಬಂದರು. ಎಷ್ಟು ಚೆನ್ನಾಗಿದಾವೆ, ಸ್ವೀಟಾಗಿದ್ದವು. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಹೆಂಗನ ಆಗಲಿ ಅಂತೇಳಿ ನೀಟಾಗಿ ಉಪ್ಪಾಕಿ ವಾಶ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿನ್ನೋದು ನನಗಿಷ್ಟ. ಎಷ್ಟು ಚೆನ್ನಾಗಿರುತ್ತೋ ಟೇಸ್ಟು. చేపలు రంగు రంగులో చేపలు చేపే ಬೇಯಿಸ್ಬೇಕು. ಅಲ್ಲಿ ಹೇಳ್ಕೊಳತ್ತೆ. ಲೆಟ್ಸ್ ಮೇಕ್ ಪರೋಟ. ಬಾಮಗೆ ಚಿಂಟು ನಂಬರ್ ಅಂತ ಹೇಳಪ್ಪ. 663. ಓಕೆ, ನೈಟ್ ಊಟಕ್ಕೆ ಚಿಕನ್ ಸಾಂಬಾರು, ಪರೋಟ ಹಾಗೆ ಒಂದು ಸ್ವಲ್ಪ ಅನ್ನ ಮಾಡಿದ್ದೆ, ಊಟ ಮಾಡಿದ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಲವ್ ಯು ಆಲ್, ಗುಡ್ ನೈಟ್.